ನಮಸ್ಕಾರ ಜಯಶ್ರೀ ಅವ್ರ. ಈಗ ರಂಗೋಲಿ ಹಾಕ್ಲಿಕ್ಕತ್ತೀರಿ, ಆ ರಂಗೋಲಿ ಬಗ್ಗೆ ಹೊಸ್ಲಕ್ಕೆ ರಂಗೋಲಿ ಹಾಕ್ಬೇಕಾರೆ ಎಷ್ಟೊತ್ತಿಗೆ ಹಾಕ್ಬೇಕು, ಯಾವಾಗ ಹಾಕಿದ್ರೆ ಚಲೋ, ಎಷ್ಟು ಎಳಿ ಹಾಕಬೇಕು, ಅದರಿಂದ ಏನು ಉಪಯೋಗ, ಅದು ಸ್ವಲ್ಪ ಹೆಂಗೆ ಹಾಕಬೇಕು ಸ್ವಲ್ಪ ಹೇಳಿಬಿಡ್ರಲ್ಲ. ನಮಸ್ಕಾರ. ಹೊಚ್ಚಲು ರಂಗೋಲಿ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಹಾಕಬೇಕು. ಸೂರ್ಯ ಅರುಣೋದಯ ಅದಕ್ಕಿಂತ ಲೇಟಾಗಿ ಆದರೂ ನಡೀತದೆ. ಆದ್ರೆ ರಂಗೋಲಿ ಹಾಕೋದನ್ನು ಬಿಡಬಾರ್ದು. ಈಗಿನ ಕಾಲಕ್ಕೆ ಅಟ್ಲೀಸ್ಟ್ ರಂಗೋಲಿ ಹಾಕೋತರ ಬಿಡಬಾರ್ದು. ಹಾಕೋದನ್ನು ಬಿಡಬಾರ್ದು. ನಿಮ್ಮ ಹೊಚ್ಚಲನ್ನು ನೋಡಿಕೊಂಡು ಅದು ಎಷ್ಟು ಸಾಧ್ಯ ಆದಷ್ಟು 5 ಪಾರ್ಟ್ ಮಾಡೋದು ಭಾಳ ಚಲೋ. 5 ಎಳೆಯಿಂದ ಹಿಂಗೆ ರಂಗೋಲಿ ಹಾಕಿ 4 ಹಾಕ್ತಾರಲ್ವ, ಹಾಕಬಹುದು. 4 ಒಟ್ಟು ಅನ್ನಿಸ್ತದೆ ನನಗೆ. ಹಾಕಿದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ನೆನೆಸ್ಕೋಬೇಕು. ಇನ್ನು ಅಂತಂದ್ರೆ ಭಗವಂತನ ಇನ್ನೊಂದು ರೂಪ, ನಾರಾಯಣನ ರೂಪ ನೆನೆಸ್ಕೊಂಡು, ಅದೇ ರೀತಿ ಲಕ್ಷ್ಮೀ ರೂಪನು ಕೃತಿ, ಮಾಯಾ, ಜಯ, ಶಾಂತಿ, ಅನಿರುದ್ಧ, ಪತಿ ಇಷ್ಟು ಮಂದಿ ಮತ್ತು ಲಕ್ಷ್ಮೀದೇವಿ ಎಲ್ಲರೂ ನೆನೆಸ್ಕೊಂಡು ಹಾಕಬೇಕು. ಇವು ಎಳೆಗಳಾಯ್ತು. ಈಗ ನೀವು 5 ಹಾಕಿರಲ್ಲ? 5 ಹಾಕಿರ್ತೀನಿ ನಾನು. ಆಮೇಲೆ ಮೊದಲ ಇಲ್ಲಿ ವಾಸ್ತುಪುರುಷನ ಪೂಜಾ ನಾವು ಯಾವಾಗ ಮಾಡಿರ್ತೀವಿ, ಇದಕ್ಕೆ ಮಾಡಿರ್ತೀವಿ ಗೃಹ ಪ್ರವೇಶ ಟೈಮಿಗೆ. ಆದ್ರೆ ನಾವು ಪ್ರತಿದಿನಾನು ವಾಸ್ತುಪುರುಷನ್ ನೆನೆಸ್ಕೋಬೇಕು. ಹೊಸ್ತೊಳಗೆ ವಾಸ್ತುಪುರುಷ ಮತ್ತು ನರಸಿಂಹದೇವರು ಇರ್ತಾರೆ. ಅದಕ್ಕೆ ಈ ಸ್ವಸ್ತಿಕ್ ಹಾಕ್ತೀನಿ, ನಮ್ಮ ಮನೆ ಯಾವಾಗಲೂ ಸ್ವಸ್ಥವಾಗಿ ಆರೋಗ್ಯದಿಂದ ಅಭಿವೃದ್ಧಿಯಿಂದ ಚಲೋ ಇರಲಿ ಅಂತ ಹಾಕಬೇಕು. ಆಮೇಲೆ ಶಂಖ, ಚಕ್ರ, ಭಗವಂತನ ಇದು ಆಯುಧ. ಯಾವುದೇ ದುಷ್ಟಶಕ್ತಿ ನಮ್ಮ ಮನೆಯೊಳಗೆ ಬರ್ಲಾರ್ದಂಗಿರ್ಲಿ. ಶಂಖ ಚಕ್ರದ ಒಂದು ವಿಶೇಷತೆನೇ ಏನಂತಂದ್ರೆ ದುಷ್ಟರನ್ನ ಕಂಡ್ರೆ ಸಂಹಾರ ಮಾಡೋದು, ಮನೆಯನ್ನ ಕಾಪಾಡೋದು. ಈ ಮನೆ ವೈಕುಂಠ ಇದ್ದಂಗೆ, ವೈಕುಂಠದ ಬಾಗಿಲಿಗೆ ಶಂಖಚಕ್ರಗಳು ಶಾಶ್ವತವಾಗಿ ಇರಲಿ. ಮತ್ತು 4 ಪಾದ ಗೋಪಾದ. ಈ ಗೋಪಾದದೊಳಗಂತೂ 33 ಕೋಟಿ ದೇವತೆಗಳೇ ಇಲ್ಲಿ ಬಂದಾರ ಅಂತ ಅಂದ್ಕೊಂಡು ಇದೊಂದು ಪೂಜನೀಯ ಭಾವನಾದಿಂದ ಹಾಕಬೇಕು. ಮತ್ತು ಜಯ ವಿಜಯರು ಈ ವೈಕುಂಠದ ಬಾಗಿಲವನ್ನ ಕಾಯ್ತಾರಂತ ಹೇಳಿ 2 ಕಡೆ ಜಯ ಹಾಕಬೇಕು. 2 ಕಡೆನೂ ಹಾಕ್ಬೇಕಾ? ಒಂದ ಕಡೆ ಜಯ ವಿಜಯ ಅಂತ ಬರ್ತಾರೆ, ಒಂದ್ ಕಡೆ ಜಯ, ಒಂದ್ ಕಡೆ ವಿಜಯ, ಹಂಗೆ ಹಾಕ್ಬೇಕು. ಹೌದಿಲ್ರಿ? ಅಂದ್ರೆ 2 ಕಡೆ ನಿಂತ್ಕೊಂಡು ಕಾಯ್ತಾರ ಅನ್ನೋ ಒಂದು. ಆಮೇಲೆ ಇಲ್ಲಿ ಲಕ್ಷ್ಮೀ ಪಾದ ಹಾಕಿನಿ. ಆಮೇಲೆ ಇದಕ್ಕೆ ನಡುವೇನು ಒಂದು ಪದ್ಮ ಮಾಡ್ಕೋಬೇಕು, ಹೃದಯ ಪದ್ಮ ಇದ್ದಂಗ ಮನೆಗೆ. ಆಮೇಲೆ ಈ ಇಲ್ಲೊಂದು ಬಾರ್ಡರ್ ಇದ್ದಂಗ, ಈ ಬಾರ್ಡರ್ ದಾಟಿ ಯಾವುದೇ ದುಷ್ಟಶಕ್ತಿ ಬರಬಾರ್ದು. ಹೊರಗೆ ನಮ್ದು ಸಾತ್ವಿಕತೆ ಹೊರಗೆ ಹೋದಂಗ ಅಲ್ಲಿಂದ ಅಲ್ಲೇ ಹೋಗ್ಲಿ ಅಂತ ಒಂದು ಲಕ್ಷ್ಮಣ ರೇಖಾ ಇದ್ದಂಗ. ಆಮೇಲೆ ಇದು ನೀವು 5 ಎಳೆ ಹಾಕಿರಲ್ಲ, 6 ಎಳೆನೂ ಹಾಕ್ತಾರ. ಈಗ ಸಂಧಾನದ ಮೇಲೆ ಈ ಒಟ್ಟು 24 ಇವು ಆಗ್ಬೇಕು. ಹಂಗ ಒಟ್ಟು 4 ಹಾಕ್ರಿ, 5 ಹಾಕ್ರಿ, 24 ಮಾಡ್ಕೋತಾರಲ್ಲ. ಕೇಶವಾದಿ ನಾಮಗಳನ್ನು ಕೂಡ ಇದರಲ್ಲಿ ನಾವು ಹೊಸಲ್ ರಂಗೋಲಿಯಲ್ಲಿ ಕೂಡ ನೋಡ್ರಿ ಎಷ್ಟು ಒಂದು ವಿಶೇಷತೆ ಇದೆ. ಏನೇ ಮಾಡಿದ್ರು ನಾವು ಮುಖ್ಯವಾಗಿ ನಾ ಇನ್ನೊಂದು ಹೇಳೋದೇನಂದ್ರೆ, ಇಲ್ಲೇ ಬಲಗಡೆ ಗರುಡನ್ ಹಾಕ್ಬೇಕು. ಭಗವಂತ ಗರುಡಮಯನಾಗಿ ಗರುಡರ ಮೇಲೆ ಹತ್ಕೊಂಡೇ ಹೊರಗೆ ಹೋಗ್ತಾನಲ್ಲ, ನಾವು ಹೊರಗೆ ಹೋಗ್ಬೇಕಾದ್ರೂ ಗರುಡ ರೂಪಿ ಪರಮಾತ್ಮನ್ ನೆನೆಸ್ಕೊಂಡು ಹೊರಗೆ ಹೋಗ್ಬೇಕು. 24 ಕಾಲಕ್ಕೆ ಎಲ್ಲ ಹೋಗ್ಬೇಕಾದ್ರೂ ವಾಹನ ಮೇಲೆ ಹೋಗ್ತೀವಿ. ವಾಹನಕ್ಕೆ ಅಭಿಮಾನಿ ದೇವತೆ ಮತ್ತು ಗರುಡ ದೇವ. ಅದಕ್ಕೆ ಹೋಗೋರು ಬರೋರು ಎಲ್ಲರಿಗೂ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಭಾಳ ಸಣ್ಣದಾಗ್ಯದ ಜಾಗ ಸಣ್ಣದದ. ಹೌದು. ಗರುಡನ್ನ ಹಾಕಬೇಕು ಬಲಗಡೆ. ಈ ಕಡೆ ಇನ್ನೂ ಹಾಕಿಲ್ಲ, ಜಯ ವಿಜಯರದಷ್ಟೇ ಗರುಡನ್ ಹಾಕಿ. ಇನ್ನೊಂದು ಈಗ ಒಬ್ಬೊಬ್ಬರು ಅಂತಾರ ಇಲ್ಲಿ ತುಳಿತಾರ, ದಾಟ್ತಾರ, ದೇವ್ರ ಇದನ್ನ ಹಾಕ್ಬಾರ್ದು ಅಂತಂತಾರಲ್ಲ. ದಾಟಬೇಕು ಆದ್ರೆ ತುಳಿಬಾರ್ದು. ಹೊಚ್ಚಲನ್ ಮೇಲೆ ದಾಟಬೇಕಾಗ್ತದೆ. ಅಂದ್ರೆ ಹಾಕ್ಬಹುದು ಹೊರಗೆ ದೇವ್ರದ್ದು ಇದನ್ನು ಕೂಡ ಹಾಕ್ಬಹುದು. ದೇವ್ರದ ಸನ್ನಿಧಾನ ನಾವ್ ಎಲ್ಲಾ ಕಡೆನೂ ಅನ್ಕೊಂಡೇ ಹಾಕಬೇಕು. ಹೌದು. ಬರೇ ಡಿಸೈನ್ ಹಾಕೋದು ರಂಗೋಲಿ ಆಗಂಗಿಲ್ಲ. ಆಮೇಲೆ ಅಲ್ಲಿ ನಾವು ಶೇಷನ್ ಇಟ್ಟಿರ್ತೀವಿ, ಕೆಲವೊಬ್ರು ಇಡ್ತಾರ, ಕೆಲವೊಬ್ರು ಇಡುದಿಲ್ಲ. ಇಲ್ಲೇ ಗರುಡ, ತುಳಸಿ ಕಟ್ಟೆ ಹತ್ರ ಶೇಷ ಗರುಡನ್ ನೆನೆಸ್ಕೊಂಡು ರುದ್ರದೇವ್ರ ನೆನೆಸ್ಕೊಂಡು ಒಳಗ್ ಬರ್ಬೇಕು. ಹೊಚ್ಚಲ್ದಾಗ ಸಂಜೆ ಮುಂದೆ ರುದ್ರದೇವ್ರನ್ನ ನೆನೆಸ್ಕೊಂಡೇ ಇದು ಮಾಡ್ತೀವಲ್ಲ, ತುಳಸಿ ಪೂಜೆ ಮಾಡೋ ಸಂಜೆ ಮುಂದಾಗ್ಲಿ. ಅದಕ್ಕೆ 3 ಸಂಜೆ ಹೊತ್ತಿಗೆ ರುದ್ರದೇವ್ರು ಅಡ್ಡಾಡ್ತಿರ್ತಾರಂತ ಹೇಳಿ ಅವಾಗನು ಕುಂಕುಮ ಹಚ್ಚಿ. ಈಗ ರಂಗೋಲಿ ಇಲ್ಲಿದ್ ಮುಗೀತು. ಇಲ್ಲಿದ್ ಮುಗೀತು ನೋಡ್ರಿ. ಒಂದು ಮುಂಜಾನೆ ಇವತ್ತು ಬಿಜಾಪುರಿಗೆ ಬಂದ ತಕ್ಷಣ ರಂಗೋಲಿ ಹಾಕ್ಲಿಕ್ಕತ್ತಿದ್ರು. ಆ ರಂಗೋಲಿ ಬಗ್ಗೆ ನಿಮಗೂ ಒಂದಿಷ್ಟು ತಿಳಿಸ್ಕೊಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡೀನಿ. ಎಲ್ಲರಿಗೂ ನನ್ನ ಗೋವಾಕನ್ನತ್ ಯೂಟ್ಯೂಬ್ ಚಾನಲ್ ನೋಡಿದ ವೀಕ್ಷಕರಿಗೂ ಧನ್ಯವಾದ.